ನೋಡಿ, ಕಳೆದ 35 ವರ್ಷದಿಂದ ನಮ್ಮ ಗುಲ್ಬರ್ಗ ಜಿಲ್ಲೆಯ, ಬೀದರ್ ಜಿಲ್ಲೆಯ, ರಾಯಚೂರು ಜಿಲ್ಲೆಯ ಅಥವಾ ಈ ಭಾಗದ ಕೋಲಿ ಸಮಾಜ, ಕಬ್ಬಲಿಗ ಸಮಾಜ, ಅಂಬಿಗ ಸಮಾಜ ಎಸ್ಟಿಗೆ ಸೇರಿಸಬೇಕು ಅಂತ ಹೋರಾಟ ಮಾಡ್ತಾ ಇದೆ. ಬಟ್ ಇಲ್ಲಿನ ನಾಯಕರು ಅದನ್ನ ಬಹಳ ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಯಾವತ್ತೋ ಈ ಸಮಸ್ಯೆ, ಈ ಬೇಡಿಕೆ ಈಡೇರಬೇಕಾಗಿತ್ತು. ಬಹುಶಃ ಇಲ್ಲಿನ ನಾಯಕರಿಗೆ, ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಬೇಡಿಕೆ ಈಡೇರಬೇಕಾಗಿರ್ಲಿಕ್ಕಿಲ್ಲ. ಪರಿಣಾಮವಾಗಿ ಇವತ್ತು ಆ ಸಮಸ್ಯೆ ಇನ್ನು ಜೀವಂತವಾಗಿಯೇ ಇದೆ. ಆದ್ದರಿಂದ ನಾನು ವಿನಂತಿ ಮಾಡ್ಕೊಳ್ಳೋದೇನಂತ ಅಂದರೆ, ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರನೇ ಇದೆ, ಈ ಒಂದು ಎಸ್ಟಿಗೆ ಸೇರಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡಲೇ ಪಾಸಿಟಿವ್ ಆಗಿ, ಧನಾತ್ಮಕವಾಗಿ ಎಸ್ಟಿ ಆಗುವ ರೀತಿನಲ್ಲಿ ಎಲ್ಲ ಮಟೀರಿಯಲ್ ಸಮೇತ, ಅಧ್ಯಯನದ ಸಮೇತ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ನಾವು ಮಾಡ್ತೀವಿ ಅಂತೇಳಿ ಸುಮ್ಮನೆ ಹಾರಿಕೆಯ ಉತ್ತರವನ್ನು ಕೊಡಬಾರದು. ಈಗ ನೋಡಿ, ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು ಎಷ್ಟು ವರ್ಷ ಆಯಿತು? ಅಲ್ಲೇ 1 ವರ್ಷದ ಮೇಲಾಯಿತು. ಒಳ ಮೀಸಲಾತಿ ಬಗ್ಗೆ ಬಿಲ್ ಮಂಡನೆ ಮಾಡಿದ್ದೆ ಯಾವತ್ತು? ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ. ಈಗ ತೆಲಂಗಾಣ ಸರ್ಕಾರ ಮತ್ತು ಹರಿಯಾಣ ಸರ್ಕಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ 4-5 ತಿಂಗಳಲ್ಲಿ ಅದನ್ನು ಜಾರಿ ಮಾಡಾಯ್ತು. ಯಾಕೆ ಕರ್ನಾಟಕ ಸರ್ಕಾರದಲ್ಲಿ ಇನ್ನೂ ಜಾರಿ ಮಾಡಿಲ್ಲ? ಕರ್ನಾಟಕ ಸರ್ಕಾರ ಬಂದು 2.5 ವರ್ಷ ಆಗೋಯ್ತು, ಒಂದು ಅಪಾಯಿಂಟ್ಮೆಂಟ್ ಆಗಿಲ್ಲ ಇದುವರೆಗೆ. ಪ್ರಣಾಳಿಕೆನಲ್ಲಿ ಏನಿದೆ? 1 ವರ್ಷದಲ್ಲಿ ಕರ್ನಾಟಕ ರಾಜ್ಯದೊಳಗೆ ಖಾಲಿ ಇರತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ. ಏನು ಭರ್ತಿ ಮಾಡಿದ್ರು? ತಮ್ಮ ಜೇಬುಗಳನ್ನು ಭರ್ತಿ ಮಾಡಿರೋದನ್ನು ಬಿಟ್ಟರೆ ಇನ್ನೇನು ಭರ್ತಿ ಮಾಡ್ಕೊಂಡಿಲ್ಲ. ತಮ್ಮ ಜೇಬುಗಳನ್ನು ಭರ್ತಿ ಮಾಡ್ಕೊಂಡ್ರಷ್ಟೇ. ಆದ್ರಿಂದ ಬಹಳ ದಿನಗಳ ಬೇಡಿಕೆ ಏನಿದೆ ಇಲ್ಲಿನ ಎಸ್ಟಿಗೆ ಸೇರಿಸ್ಬೇಕು ಅನ್ನುವಂಥದ್ದನ್ನು, ಕೋಲಿ, ಕಬ್ಬಲಿಗ, ಅಂಬಿಗ ಇವನ್ನ ಎಸ್ಟಿಗೆ ಸೇರಿಸ್ಬೇಕು, ಆ ರೀತಿಯ ಫೈಲನ್ನು ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ತೀನಿ. ಆ ರೀತಿಯ ಫೈಲು ನಮ್ಮ ಸರ್ಕಾರ ಇದ್ದಾಗ ಬಂದಿಲ್ಲ. ಅದು ಅಲ್ಲಿನ RGI ನಾನೇ ಫಾಲೋ ಮಾಡ್ತಾ ಇದ್ದೀನಿ. ಆ ಫೈಲನ್ನು ನಾನೇ ಫಾಲೋ ಮಾಡ್ತಾ ಇದ್ದೀನಿ ಡೆಲ್ಲಿನಲ್ಲಿ. ಇಲ್ಲಿ ನಾಯಕರಿಗೆಲ್ಲ ಕೇಳಿ, ನಾನು ಎಷ್ಟು ಸರಿ ಡೆಲ್ಲಿ ಕರ್ಕೊಂಡು ಹೋಗಿದ್ದೀನಿ ಅಂತೇಳಿ. RGI ಆ ಫೈಲನ್ನು ವಾಪಸ್ ಮಾಡಿ ಕೆಲವು ಸಲಹೆಗಳನ್ನು ಕಳಿಸ್ಕೊಟ್ಟಿದೆ. ಆ ಸಲಹೆಗಳನ್ನು ಇಟ್ಕೊಂಡು ಒಂದು ಸಭೆಯನ್ನು ನಡೆಸಿ ನಾಯಕರನ್ನೆಲ್ಲ ಕರೆದು ಯಾವ ಶಬ್ದಗಳನ್ನು ಎಸ್ಟಿಗೆ ಸೇರಿಸ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅದನ್ನು ಕಳಿಸ್ಕೊಡ್ಲಿ. ಇದನ್ನ ನಾನು ಆಗ್ರಹ ಪಡಿಸ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳ್ತೀವಿ. ಏನು ಪಾತ್ರ ಇದ್ರಲ್ಲಿ? ಅಂದ್ರೆ ಇದು ಇವತ್ತಿನ ಬೇಡಿಕೆ ಅಲ್ಲ. ನಾನು ಆಲ್ರೆಡಿ ನಾನೇನು ಹೇಳಿದೆ, 30-35 ವರ್ಷಗಳ ಅದು ಅಧಿಕಾರದಲ್ಲಿ ಯಾರಿದ್ರು ಅವಾಗ? ಅವಾಗೆ ಆಗ್ಬಿಡ್ತಿತ್ತು. ದೇವೇಗೌಡರು ಬಂದು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಅದಾಯ್ತಲ್ಲ, ಅದು ಹಳೇದಾಗೋಯ್ತು, ಅವತ್ತೇ ಆಗೋಗ್ಬಿಡ್ತಿತ್ತು ಸಮಸ್ಯೆ. ಈಗ ನಾನು ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ಮಿಂಚಿ ಹೋದ ಕಾಲ ಚಿಂತಿಸಿ ಫಲ ಇಲ್ಲ. ಅದಕ್ಕೆ ಈಗಲಾದ್ರೂ ಕಳಿಸ್ಕೊಡಿ. ಅಲ್ಲ, ನಿಮ್ಮದೇ ಸಮುದಾಯದಕ್ಕೆಲ್ಲ ನಾಯಕರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಮಾಡ್ತಾ ಇದ್ದ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದು ಅವರು ವಿರೋಧ ಯಾರು ಮಾಡ್ತಾ ಇಲ್ಲ, ವಿರೋಧ ಯಾರು ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಕೆಲವರು ಹೋರಾಟಕ್ಕೆ ಬಂದು ಹೇಳ್ತಾ ಇದ್ದಾರೆ, ಕೆಲವರು ಅಲ್ಲೇ ಕುತ್ಕೊಂಡು ಹೇಳ್ತಾ ಇದ್ದಾರೆ ಅಷ್ಟೇ. ನೋಡಿ, ಕಳೆದ 35 ವರ್ಷದಿಂದ ನಮ್ಮ ಗುಲ್ಬರ್ಗ ಜಿಲ್ಲೆಯ, ಬೀದರ್ ಜಿಲ್ಲೆಯ, ರಾಯಚೂರು ಜಿಲ್ಲೆಯ ಅಥವಾ ಈ ಭಾಗದ ಕೋಲಿ ಸಮಾಜ, ಕಬ್ಬಲಿಗ ಸಮಾಜ, ಅಂಬಿಗ ಸಮಾಜ ಎಸ್ಟಿಗೆ ಸೇರಿಸಬೇಕು ಅಂತ ಹೋರಾಟ ಮಾಡ್ತಾ ಇದೆ. ಬಟ್ ಇಲ್ಲಿನ ನಾಯಕರು ಅದನ್ನು ಭಾಳ ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಯಾವತ್ತೋ ಈ ಸಮಸ್ಯೆ, ಈ ಬೇಡಿಕೆ ಈಡೇರಬೇಕಾಗಿತ್ತು. ಬಹುಶಃ ಇಲ್ಲಿನ ನಾಯಕರಿಗೆ, ವಿಶೇಷವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಬೇಡಿಕೆ
ಬೇಕಾಗಿರ್ಲಿಕ್ಕಿಲ್ಲ. ಪರಿಣಾಮವಾಗಿ ಇವತ್ತು ಆ ಸಮಸ್ಯೆ ಇನ್ನೂ ಜೀವಂತವಾಗಿಯೇ ಇದೆ. ನಿಮ್ಮ ಸಮಾಜದ ಆದ್ದರಿಂದ ನಾನು ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಸರ್ಕಾರ ಈಗ ಕಾಂಗ್ರೆಸ್ ಸರ್ಕಾರನೇ ಇದೆ, ಈ ಒಂದು ಎಸ್ ಟಿಗೆ ಸೇರಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡಲೇ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಎಸ್ ಟಿ ಆಗುವ ರೀತಿನಲ್ಲಿ ಎಲ್ಲ ಮಟೀರಿಯಲ್ ಸಮೇತ ಅಧ್ಯಯನದ ಸಮೇತ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ನಾವು ಮಾಡ್ತೀವಿ ಅಂಥೇಳಿ ಸುಮ್ಮನೆ ಹಾರಿಕೆಯ ಉತ್ತರವನ್ನು ಕೊಡಬಾರದು. ಈಗ ನೋಡಿ, ಒಳ ಮೀಸಲಾತಿ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು ಎಷ್ಟು ವರ್ಷ ಆಯಿತು? ಅಲ್ಲೇ 1 ವರ್ಷದ ಮೇಲಾಯಿತು. ಒಳ ಮೀಸಲಾತಿ ಬಗ್ಗೆ ಬಿಲ್ ಮಂಡನೆ ಮಾಡಿದ್ದೆ ಯಾವತ್ತು? ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ. ಈಗ ತೆಲಂಗಾಣ ಸರ್ಕಾರ ಮತ್ತು ಹರಿಯಾಣ ಸರ್ಕಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದ 4-5 ತಿಂಗಳಲ್ಲಿ ಅದನ್ನು ಜಾರಿ ಮಾಡಾಯಿತು. ಯಾಕೆ ಕರ್ನಾಟಕ ಸರ್ಕಾರದಲ್ಲಿ ಇನ್ನೂ ಜಾರಿ ಮಾಡಿಲ್ಲ? ಕರ್ನಾಟಕ ಸರ್ಕಾರ ಬಂದ ಮೇಲೆ ಬಂದು 2.5 ವರ್ಷ ಆಗೋಯ್ತು, ಒಂದು ಅಪಾಯಿಂಟ್ಮೆಂಟ್ ಆಗಿಲ್ಲ ಇದುವರೆಗೆ. ಪ್ರಣಾಳಿಕೆನಲ್ಲಿ ಏನಿದೆ? 1 ವರ್ಷದಲ್ಲಿ ಕರ್ನಾಟಕ ರಾಜ್ಯದೊಳಗೆ ಖಾಲಿ ಇರತಕ್ಕಂಥ ಎಲ್ಲ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ. ಏನು ಭರ್ತಿ ಮಾಡಿದರು? ತಮ್ಮ ಜೇಬುಗಳನ್ನು ಭರ್ತಿ ಮಾಡಿರೋದನ್ನು ಬಿಟ್ಟರೆ ಇನ್ನೇನು ಭರ್ತಿ ಮಾಡ್ಕೊಂಡಿಲ್ಲ. ತಮ್ಮ ಜೇಬುಗಳನ್ನು ಭರ್ತಿ ಮಾಡ್ಕೊಂಡ್ರಷ್ಟೇ. ಆದ್ರಿಂದ ಬಹಳ ದಿನಗಳ ಬೇಡಿಕೆ ಏನಿದೆ ಇಲ್ಲಿನ ಎಸ್ ಟಿಗೆ ಸೇರಿಸ್ಬೇಕು ಅನ್ನುವಂಥದ್ದನ್ನು ಕೋಲಿ, ಕಬ್ಬಲಿಗ, ಅಂಬಿಗ ಇವನ್ನ ಎಸ್ ಟಿಗೆ ಸೇರಿಸ್ಬೇಕು, ಆ ರೀತಿಯ ಫೈಲನ್ನು ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಆ ರೀತಿಯ ಫೈಲು ನಮ್ಮ ಸರ್ಕಾರ ಇದ್ದಾಗ ಬಂದಿಲ್ಲ. ಅದು ಅಲ್ಲಿನ RGI ನಾನೇ ಫಾಲೋ ಮಾಡ್ತಾ ಇದ್ದೀನಿ. ಆ ಫೈಲನ್ನು ನಾನೇ ಫಾಲೋ ಮಾಡ್ತಾ ಇದ್ದೀನಿ ಡೆಲ್ಲಿನಲ್ಲಿ. ಇಲ್ಲಿ ನಾಯಕರಿಗೆಲ್ಲ ಕೇಳಿ ನಾನು ಎಷ್ಟು ಸರಿ ಡೆಲ್ಲಿ ಕರ್ಕೊಂಡು ಹೋಗಿದ್ದೀನಿ ಅಂತೇಳಿ. RGI ಆ ಫೈಲನ್ನು ವಾಪಸ್ ಮಾಡಿ ಕೆಲವು ಸಲಹೆಗಳನ್ನು ಕಳಿಸ್ಕೊಟ್ಟಿದೆ. ಆ ಸಲಹೆಗಳನ್ನು ಇಟ್ಕೊಂಡು ಒಂದು ಸಭೆಯನ್ನು ನಡೆಸಿ ನಾಯಕರನ್ನೆಲ್ಲ ಕರೆದು ಯಾವ ಶಬ್ದಗಳನ್ನು ಎಸ್ ಟಿಗೆ ಸೇರಿಸ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ಕಳಿಸ್ಕೊಡ್ಲಿ. ಇದನ್ನು ನಾನು ಆಗ್ರಹ ಪಡಿಸ್ತೇನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಿದ್ರು. ಏನು ಪಾತ್ರ ಇದ್ರಲ್ಲಿ? ಅಂದರೆ ಇದು ಇವತ್ತಿನ ಬೇಡಿಕೆ ಅಲ್ಲ. ನಾನು ಆಲ್ರೆಡಿ ನಾನೇನು ಹೇಳಿದೆ, 30-35 ವರ್ಷಗಳ ಅದು ಅಧಿಕಾರದಲ್ಲಿ ಯಾರಿದ್ರು ಅವಾಗ? ಆಸಕ್ತಿ ವಹಿಸಿದ್ರೆ ಅವಾಗೇ ಆಗ್ಬಿಡ್ತಿತ್ತು. ಅಲ್ಲ, ದೇವೇಗೌಡರು ಬಂದು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಅದಾಯ್ತಲ್ಲ, ಅದು ಹಳೇದಾಗೋಯ್ತು, ಅವತ್ತೇ ಆಗೋಗ್ಬಿಡ್ತಿತ್ತು ಸಮಸ್ಯೆ. ಈಗ ನಾನು ಅದಕ್ಕೆ ಈಗ ಹೇಳ್ತಾ ಇದ್ದೀನಿ, ಮಿಂಚಿ ಹೋದ ಕಾಲ ಚಿಂತಿಸಿ ಫಲ ಇಲ್ಲ. ಅದಕ್ಕೆ ಈಗಲಾದ್ರೂ ಕಳಿಸ್ಕೊಡಿ. ಅಲ್ಲ, ನಿಮ್ಮದೇ ಸಮುದಾಯದ ನಾಯಕರು ಇದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಇದಕ್ಕೆ ನೀವು ಮಾಡ್ತಾ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾ ಅದು ಅವರು ವಿರೋಧ ಯಾರು ಮಾಡ್ತಾ ಇಲ್ಲ, ಎಲ್ಲರೂ ಕೂಡ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಕೆಲವರು ಹೋರಾಟಕ್ಕೆ ಬಂದು ಹೇಳ್ತಾ ಇದ್ದಾರೆ, ಕೆಲವರು ಅಲ್ಲೇ ಕುತ್ಕೊಂಡು ಹೇಳ್ತಾ ಇದ್ದಾರೆ ಅಷ್ಟೇ.